ಕೋಸಲ ಗ್ರಾಮದಲ್ಲಿ ಹಲವು ವರ್ಷಗಳಿಂದ ಮುತ್ಯಾಲಮ್ಮ ಜಾತ್ರೆ ನಡೆದಿರಲಿಲ್ಲ. ಈ ವರ್ಷ ಬೆಳೆ ಚೆನ್ನಾಗಿ ಬಂದಿದ್ದರಿಂದ ಊರಿನ ದೊಡ್ಡ ಜಮೀನ್ದಾರ ವಿಕ್ರಮ್ ಸಿಂಹ ರಚ್ಚೆ ಬಂಡೆಯ ಬಳಿ ಊರಿನ ಹಿರಿಯರ ಸಭೆ ಕರೆದಿದ್ದನು. ನೋಡಿ ಪ್ರಜೆಗಳೇ, ನಮ್ಮ ಊರಿನ ಮುತ್ಯಾಲಮ್ಮ ಜಾತ್ರೆ ನಡೆಸಿ ಬಹಳ ವರ್ಷಗಳಾದವು. ಈ ಬಾರಿ ಅಮ್ಮನವರ ಕೃಪೆಯಿಂದ ಕೆರೆಗಳು ತುಂಬಿವೆ, ಹಸಿರು ಪೈರು ನಳನಳಿಸುತ್ತಿದೆ. ಅದಕ್ಕೆ ಈ ವರ್ಷ ಜಾತ್ರೆಯನ್ನು ನಮ್ಮ ತಾತಂದಿರ ಕಾಲದ ಪದ್ಧತಿಯಂತೆ ಎಲ್ಲೂ ಕೊರತೆಯಿಲ್ಲದಂತೆ ನಡೆಸಬೇಕೆಂಬುದು ನನ್ನ ಆಸೆ. ನಿಜ ಜಮೀನ್ದಾರ್ರೆ, ನೀವು ಹೇಳಿದ್ದು 100% ನಿಜ. ಜಾತ್ರೆ ನಡೆಸದಿದ್ದರೆ ಊರಿಗೆ ಕೀಡುಂಟಾಗುತ್ತದೆ ಎಂದು ಜನರು ಸಹ ಅಂದುಕೊಳ್ಳುತ್ತಿದ್ದಾರೆ. ಆದರೆ ಖರ್ಚು ಬಹಳವಾಗುತ್ತದಲ್ಲವೇ? ಅದಕ್ಕೆ ಏನು ಮಾಡೋಣ? ಖರ್ಚಿನ ಬಗ್ಗೆ ನೀವಾರೂ ಚಿಂತಿಸಬೇಡಿ. ಜಾತ್ರೆಯ ಸಂಪೂರ್ಣ ಖರ್ಚನ್ನು ನನ್ನ ಸ್ವಂತ ಹಣದಿಂದ ನಾನೇ ಭರಿಸುತ್ತೇನೆ. ನಮ್ಮ ಊರಿನ ಮುತ್ಯಾಲಮ್ಮ ಜಾತ್ರೆ ಅದ್ಧೂರಿಯಾಗಿ ನಡೆಯಬೇಕು. ರಂಗುರಂಗಿನ ರಾಟಾಳಗಳು, ಬುರ್ರಕತೆ, ತೋಗಲು ಗೊಂಬೆಯಾಟ, ಬಳೆಗಳ ಅಂಗಡಿಗಳು, ಮಣ್ಣಿನ ಮಡಕೆಗಳ ಅಂಗಡಿಗಳು, ಎಲ್ಲಡಿಗಳು ಎಲ್ಲವನ್ನೂ ತರಿಸೋಣ. ಸುತ್ತಮುತ್ತಲಿನ 30 ಊರುಗಳ ಜನ ನಮ್ಮ ಜಾತ್ರೆಯನ್ನು ನೋಡಿ ಮೆಚ್ಚುವಂತಾಗಬೇಕು. ಅದಕ್ಕಿಂತ ಇನ್ನೇನ್ ಬೇಕು ಜಮೀನ್ದಾರ್ರೆ? ನಿಮ್ಮ ಮಾತೇ ನಮಗೆ ಶಾಸನ. ಸುತ್ತಮುತ್ತಲಿನ 30 ಊರುಗಳ ಜನಕ್ಕೆ ಡಂಗುರ ಸಾರಿಸೋಣ. ರಾಟಾಳಗಳು, ತೋಗಲು ಗೊಂಬೆಯಾಟಗಳು, ಬಳೆಯ ಅಂಗಡಿಗಳು, ಮಣ್ಣಿನ ಮಡಕೆಗಳ ಅಂಗಡಿಗಳು ಎಲ್ಲವೂ ಬರುವಂತೆ ನೋಡಿಕೊಳ್ಳೋಣ. ಸರಿ, ಜಾತ್ರೆಯ ಕೆಲಸಗಳನ್ನೆಲ್ಲ ಹತ್ತಿರ ನಿಂತು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ನನ್ನ ಮಗಗ ಮಾಧವವರ್ಮನಿಗೆ ಮತ್ತು ಅವನ ಸ್ನೇಹಿತ ರಾಮುಗೆ ವಹಿಸುತ್ತಿದ್ದೇನೆ. ಯಾವುದೇ ಲೋಪ ಬರಬಾರದು. ಕೋಸಲ ಗ್ರಾಮದ ಜಾತ್ರೆಯ ಸಿದ್ಧತೆಗಳು ಬಿರುಸಿನಿಂದ ಸಾಗಿವೆ. ಸುತ್ತಮುತ್ತಲಿನ ಊರುಗಳಿಂದ ಜನರು ತಂಡೋಪತಂಡವಾಗಿ ಬರುತ್ತಿದ್ದಾರೆ. ಬಳೆ, ಆಟಿಕೆ ಹಾಗೂ ಮಣ್ಣಿನ ಮಡಕೆಗಳ ಅಂಗಡಿಗಳಿಂದ ಜಾತ್ರೆ ಕಳೆಗಟ್ಟಿದೆ. ಮಾಧವವರ್ಮ ಮತ್ತು ರಾಮು ಜಾತ್ರೆಯ ಮೇಲ್ವಿಚಾರಣೆ ಮಾಡುತ್ತಿದ್ದಾರೆ. ಅಷ್ಟರಲ್ಲಿ ತೀವ್ರ ಬಿಸಿಲಿನ ಬೇಗೆಯಿಂದ ಹೈರಾಣಾದ ಮಾಧವವರ್ಮ ದಾಹ ತೀರಿಸಿಕೊಳ್ಳಲು ರಾಗಮ್ಮವ್ವ ಇಟ್ಟಿದ್ದ ತಂಪಾದ ನೀರಿನ ಅರವಟ್ಟಿಗೆಯ ಬಳಿಗೆ ಬಂದನು. ಅಜ್ಜಿ, ಮುಂಜಾನೆಯಿಂದ ದೇವಸ್ಥಾನದ ಪೆಂಡಾಲ್ ಕೆಲಸ, ಅಂಗಡಿಗಳ ಸಿದ್ಧತೆಗಳನ್ನು ನೋಡಿ ಮೈಯೆಲ್ಲ ಸುಸ್ತಾಗಿದೆ. ಗಂಟ್ಲು ಒಣಗುತ್ತಿದೆ. ಸ್ವಲ್ಪ ನೀರು ಕೊಡುವೆಯಾ? ಆಹಾ, ಚಿಕ್ಕ ಜಮೀನ್ದಾರ್ರೆ, ಜಾತ್ರೆಗಾಗಿ ಎಷ್ಟು ಕಷ್ಟಪಡ್ತಿದ್ದೀಯಪ್ಪ ಮಗನೇ. ಇಗೋ, ಈ ಮಣ್ಣಿನ ಮಡಿಕೆಯಲ್ಲಿ ಇಷ್ಟೇ ತಂದ ತಾಜಾ ತಂಪಾದ ನೀರಿದೆ, ಕುಡಿ ಮಗನೇ. ರಾಗಮ್ಮವ್ವ ಆ ಮಡಕೆಯನ್ನು ಮಾಧವವರ್ಮನಿಗೆ ಕೊಡಲು ಹೋದಳು. ಸರಿಯಾಗಿ ಅದೇ ಸಮಯದಲ್ಲಿ ಆ ಅರವಟ್ಟಿಗೆಯ ಪಕ್ಕದಲ್ಲೇ ತನ್ನ ಮಗ್ಗದ ಸೀರೆಗಳ ಅಂಗಡಿಯನ್ನು ಸರಿಪಡಿಸಿಕೊಳ್ಳುತ್ತಿದ್ದ ರಾಣಿ ಎಂಬ ಹುಡುಗಿ ಅದನ್ನು ನೋಡಿದಳು. ವೇಗವಾಗಿ ಬಂದು ಮಾಧವವರ್ಮನ ಕೈಯಿಂದ ಆ ನೀರಿನ ಮಡಕೆಯನ್ನು ಕಸಿದುಕೊಂಡಳು. ಅದನ್ನು ಗಾಡಿಯಲ್ಲಿ ಅತ್ತಿತ್ತ ಗೀಡನೆ ತಿರುಗಿಸಿ ಮತ್ತೆ ಮಾಧವವರ್ಮನಿಗೆ ನೀಡಿದಳು. ಇಗೋ ತಗೊಳ್ಳಿ ಬಾಬು ಅವ್ರೆ, ಈಗ ಕುಡೀರಿ ಈ ನೀರನ್ನು. ಯಾರಮ್ಮ ನೀನು? ಜಾತ್ರೆಯ ಕೆಲಸದಲ್ಲಿ ಸುಸ್ತಾಗಿ ದಾಹದಿಂದ ಇರುವವನಿಗೆ ಆ ಮುದುಕವ್ವ ಕೊಟ್ಟ ನೀರಿನ ಮಡಕೆಯನ್ನು ಕಸಿದುಕೊಂಡು ಹಾಗೆ ತಿರುಗಿಸಿದೆ. ಇದೇನು ಪದ್ಧತಿ? ಕೋಪ್ಸ್ಕೊಳ್ಬೇಡಿ ಬಾಬು, ನೀವು ಬಿಸಿಲಿನಲ್ಲಿ ಅಲೆದಾಡಿ ತುಂಬ ಬೆವರುತ್ತಿದ್ದೀರಿ. ನಿಮ್ಮ ಶರೀರ ಕೆಂಡದಂತೆ ಕಾಯುತ್ತಿದೆ. ಆದರೆ ಈ ನೀರು ತುಂಬ ತಂಪಾಗಿದೆ. ಅಷ್ಟು ಬಿಸಿಯಾದ ಶರೀರಕ್ಕೆ ನೇರವಾಗಿ ಈ ತಣ್ಣೀರನ್ನು ಕುಡಿದ್ರೆ ಉಸಿರು ಕಟ್ಟಬಹುದು ಅಥವಾ ಕಾಯಿಲೆ ಬೀಳಬಹುದು. ಅದಕ್ಕೆ ಆ ನೀರನ್ನು ಕೊಂಚ ಸಮಯ ವೇಗವಾಗಿ ತಿರುಗಿಸಿದೆ. ಹಾಗೆ ತಿರುಗಿಸುವುದರಿಂದ ಅದು ಗಾಳಿಗೆ ತನ್ನ ಅತಿಯಾದ ತಂಪನ್ನು ಕಳೆದುಕೊಂಡು ನಿಮ್ಮ ಶರೀರಕ್ಕೆ ಹೊಂದುವಂತೆ ಬದಲಾಗಿದೆ. ಆ ಹಳ್ಳಿಯ ಹುಡುಗಿಯ ಸಮಯ ಪ್ರಜ್ಞೆಗೆ ಮಾಧವವರ್ಮ ಮುಗ್ಧನಾಗಿ ಹೋದನು. ಅವಳ ಕಣ್ಣುಗಳಲ್ಲಿದ್ದ ಬುದ್ಧಿವಂತಿಕೆ ಅವನನ್ನು ಆಕರ್ಷಿಸಿತು. ಆಹಾ, ಎಷ್ಟು ಚಂದವಾಗಿ ಹೇಳಿದೆ. ನಿನ್ನ ಹೆಸರೇನು? ಜಾತ್ರೆಯಲ್ಲಿ ಯಾವ ಅಂಗಡಿ ಇಡುತ್ತಿದ್ದೀಯಾ? ನನ್ನ ಹೆಸರು ರಾಣಿ. ನಾವು ನೇಕಾರರು ಬಾಬು. ಈ ಜಾತ್ರೆಯಲ್ಲೇ ನಮ್ಮ ಮಗ್ಗದ ಮೇಲೆ ನೇಯ್ದ ರಂಗುರಂಗಿನ ಸೀರೆಗಳ ಅಂಗಡಿ ಇಡಲು ಬಂದಿದ್ದೇನೆ. ಈಗ ಮುತ್ಯಾಲಮ್ಮ ಜಾತ್ರೆ ಅತ್ಯಂತ ವೈಭವದ ರಾತ್ರಿಯ ಹಂತಕ್ಕೆ ತಲುಪಿದೆ. ಪೆಟ್ರೋಮ್ಯಾಕ್ಸ್ ದೀಪಗಳ ಬೆಳಕಿನಲ್ಲಿ ಜಗಮಗಿಸುವ ಈ ಜಾತ್ರೆಯ ಮಧ್ಯೆ ರಾಣಿ ಇಟ್ಟ ಮಗ್ಗದ ಸೀರೆಗಳ ಅಂಗಡಿ ವಿಶೇಷ ಆಕರ್ಷಣೆಯಾಗಿ ನಿಂತಿದೆ. ಊರಿನ ಮಹಿಳೆಯರೆಲ್ಲ ಮುಗಿಬಿದ್ದಿದ್ದಾರೆ. ರಾಣಿ,
ಈ ಗ್ಯಾಸ್ ಲೈಟ್ ಬೆಳಕಲ್ಲಿ ನಿನ್ನ ಮಗ್ಗದ ಸೀರೆಗಳ ರಂಗು ಇನ್ನು ಎದ್ದು ಕಾಣ್ತಿದೆ ಕಣಮ್ಮ. ಈ ಕೆಂಪು ಸೀರೆ ಬೆಲೆ ಎಷ್ಟಮ್ಮ? ರಾತ್ರಿ ಜಗಮಗಿಸುವ ಜಾತ್ರೆಗೆ ಈ ಸೀರೆನೇ ಒಪ್ಪೋದಕ್ಕ. ಹತ್ತಿ ನೂಲಿನಿಂದ, ನೈಸರ್ಗಿಕ ಬಣ್ಣಗಳಿಂದ ನಾವೇ ಸ್ವತಃ ಮಗ್ಗದ ಮೇಲೆ ನೇಯ್ದಿರೋದು. ಈ ಹಬ್ಬದ ರಾತ್ರಿಗೆ ನೀನುಟ್ರೆ ದೇವತೆ ತರ ಕಾಣ್ತೀಯ ತಗೋ. ಹೌದು ಹೌದು, ರಾಣಿ ಮಾತುಗಾರಿಕೆಯಲ್ಲಿ ಮಾತ್ರವಲ್ಲ, ಕೆಲಸದಲ್ಲೂ ಜಾಣೆ. ಸರಿ, ಈ 2 ಸೀರೆಗಳನ್ನು ನನಗೆ ಪ್ಯಾಕ್ ಮಾಡು. ದೂರದಿಂದ ರಾಮು ಮಾಧವವರ್ಮ ಇಡೀ ದೃಶ್ಯವನ್ನು ಗಮನಿಸುತ್ತಿರ್ತಾರೆ. ಮಾಧವ, ನೋಡು, ಆ ರಾಟಾಡದ ದೀಪಗಳ ಬೆಳಕಲ್ಲಿ ಆ ರಾಣಿ ಮುಖ ಎಷ್ಟು ತೇಜಸ್ಸಾಗಿ ಕಾಣ್ತಿದೆ. ಅವಳು ಬರೀ ಸೀರೆನೇ ಅಲ್ಲ, ರಾತ್ರಿ ವ್ಯಾಪಾರದಲ್ಲೂ ಎಷ್ಟೋ ಬುದ್ಧಿವಂತೆ ಅಲ್ವಾ? ಹೌದು ರಾಮು, ಈ ಜಗಮಗಿಸುವ ಜಾತ್ರೆಯ ದೀಪಗಳಿಗಿಂತ ಅವಳ ಕಣ್ಣಲ್ಲಿರೋ ಬುದ್ಧಿವಂತಿಕೆಯ ಬೆಳಕೆ ನನ್ನ ಮನಸ್ಸನ್ನ ಗೆದ್ದಿದೆ. ಮದುವೆಯಾದ್ರೆ ಈ ರಾಣಿಯನ್ನೇ ಮದುವೆ ಆಗ್ಬೇಕು. ಜಾತ್ರೆಯ ಕೋಲಾಹಲವು ಮಧ್ಯರಾತ್ರಿಯವರೆಗೂ ಮುಂದುವರಿಯಿತು. ಜನರೆಲ್ಲ ದೇವಿಯ ದರ್ಶನ ಮುಗಿಸಿ ತಮ್ಮ ತಮ್ಮ ಮನೆಗಳ ಕಡೆ ಮುಖ ಮಾಡಿದರು. ಮಾಧವವರ್ಮ ಕೂಡ ರಾಣಿಯ ರೂಪ ಮತ್ತು ಗುಣವನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ತನ್ನ ಸ್ನೇಹಿತ ರಾಮನೊಂದಿಗೆ ಆಲೋಚನೆಗಳಲ್ಲಿ ಮುಳುಗುತ್ತಾ ಜಮೀನ್ದಾರಿ ಭವನಕ್ಕೆ ಮರಳಿದನು. ಜಾತ್ರೆ ಮುಗಿದ ಕೆಲವು ದಿನಗಳ ನಂತರ ಒಂದು ದಿನ ದೊಡ್ಡ ಜಮೀನ್ದಾರ ವಿಕ್ರಮ್ ಸಿಂಹ ತನ್ನ ಮಗನ ಮದುವೆಯ ಪ್ರಸ್ತಾಪವನ್ನು ತಂದನು. ಮಾಧವ, ಜಾತ್ರೆ ಕೂಡ ಪ್ರಶಾಂತವಾಗಿ ಮುಗಿಯಿತು. ಇನ್ನು ನಿನ್ನ ಮದುವೆಯ ವಿಚಾರ ನೋಡೋಣ. ಅದಕ್ಕೆ ನಿನಗಾಗಿ ಒಂದು ಒಳ್ಳೆಯ ಸಂಬಂಧವನ್ನು ಖಾಯ ಮಾಡೋಣವೆಂದು ಬಂದೆ. ಇಗೋ, ಈ ಚಿತ್ರಪಟಗಳನ್ನು ನೋಡು. ಇವರೆಲ್ಲ ನಮ್ಮ ಅಂತಸ್ತಿಗೆ ತಕ್ಕ ದೊಡ್ಡ ದೊಡ್ಡ ಜಮೀನ್ದಾರಿ, ಲಕ್ಷಾಂತರ ಎಕರೆ ಭೂಮಾಲೀಕರ ಪುತ್ರಿಯರು. ನಿನಗೆ ಇವರಲ್ಲಿ ಯಾರು ಇಷ್ಟವೋ ಹೇಳು, ಮುಂದಿನ ತಿಂಗಳೇ ವೈಭವದಿಂದ ಮದುವೆ ಮಾಡುತ್ತೇನೆ. ಕ್ಷಮಿಸಿ ತಂದೆಯವರೇ, ನನಗೆ ಈ ಜಮೀನ್ದಾರಿ ಹುಡುಗಿಯರ ಚಿತ್ರಪಟಗಳ ಮೇಲೆ ಯಾವುದೇ ಆಸಕ್ತಿ ಇಲ್ಲ. ನಾನು ಒಂದು ಹುಡುಗಿಯನ್ನು ಮನಸಾರೆ ಇಷ್ಟಪಟ್ಟಿದ್ದೇನೆ. ಮದುವೆಯಾದ್ರೆ ಅವಳನ್ನೇ ಮದುವೆಯಾಗುತ್ತೇನೆ. ಹೌದೇ? ಯಾರ ಹುಡುಗಿ? ನಮಗೆ ತಿಳಿಯದ ಯಾವ ಜಮೀನ್ದಾರರ ಮಗಳಿದ್ದಾಳೆ? ಯಾವ ಊರು ಅವಳದು? ಅವಳು ಕೋಸಲ ಗ್ರಾಮದಲ್ಲೇ ಇರುವ ಒಬ್ಬ ಸಾಮಾನ್ಯ ನೇಗೆ ಕೆಲಸ ಮಾಡುವ ಹುಡುಗಿ. ಹೆಸರು ರಾಣಿ. ರೂಪದಲ್ಲಷ್ಟೇ ಅಲ್ಲ, ಬುದ್ಧಿಯಲ್ಲೂ ಅವಳಿಗೆ ಈ ಲೋಕದಲ್ಲಿ ಯಾರೂ ಸಾಟಿಯಿಲ್ಲ ತಂದೆಯವರೇ. ಏನೆಂದೆ ಮಾಧವ, ಮತಿಭ್ರಮಿಸಿ ಮಾತನಾಡುತ್ತಿದ್ದೀಯಾ? ನೀನು ಕೋಸಲ ರಾಜ್ಯದ ಚಿಕ್ಕ ಜಮೀನ್ದಾರ. ನೀನು ನಡೆಯುವ ದಾರಿಯಲ್ಲಿ ಸೇವಕರು ರೇಷ್ಮೆ ಗಿಡಮೂಲಿಕೆಗಳನ್ನು ಹಾಸುತ್ತಾರೆ. ಅಂತಹದ್ದರಲ್ಲಿ ಆ ಮಗ್ಗ ನೇಯುವ ಬಡವರ ಮನೆಯ ಹುಡುಗಿ ನಮಗೆ ಸೊಸೆಯಾಗಿ ಬರುವುದೇ? ಸಮಾಜದಲ್ಲಿ ನಮಗೊಂದು ಗೌರವ, ಅಂತಸ್ತಿದೆ. ನಮ್ಮ ಮಟ್ಟಕ್ಕೆ ಅವರ ಮಟ್ಟಕ್ಕೆ ನಕ್ಕಿಗೂ ನಂದಿಗೂ ಇರುವಷ್ಟು ವ್ಯತ್ಯಾಸವಿದೆ. ಈ ಮದುವೆಗೆ ನಾನು ಯಾವುದೇ ಕಾರಣಕ್ಕೂ ಒಪ್ಪುವುದಿಲ್ಲ. ತಂದೆಯವರೇ, ಅಂತಸ್ತು ಎಂಬುದು ಮನುಷ್ಯರು ಸೃಷ್ಟಿಸಿಕೊಂಡದ್ದು. ಸಂಪತ್ತು ಇಂದು ಇರುತ್ತದೆ, ನಾಳೆ ಹೋಗುತ್ತದೆ. ಆದರೆ ಗುಣ, ಬುದ್ಧಿವಂತಿಕೆ ಶಾಶ್ವತವಾದವು. ನನಗೆ ಆ ರಾಣಿ ಮಾತ್ರವೇ ಹೆಂಡತಿಯಾಗಿ ಬೇಕು. ಒಂದು ವೇಳೆ ನೀವು ಕೇವಲ ಅಂತಸ್ತು ನೋಡಿ ಈ ಸಂಬಂಧವನ್ನು ತಿರಸ್ಕರಿಸಿದರೆ ನನಗೆ ಈ ಜಮೀನ್ದಾರಿ ವೈಭವ ಬೇಡ, ಈ ಆಸ್ತಿಗಳು ಬೇಡ. ಈ ಕ್ಷಣವೇ ಈ ಭವನವನ್ನು ಬಿಟ್ಟು ಸಾಮಾನ್ಯನಾಗಿ ಹೊರಟು ಹೋಗುತ್ತೇನೆ. ಜಮೀನ್ದಾರ್ರೆ, ಸ್ವಲ್ಪ ಶಾಂತರಾಗಿರಿ. ಚಿಕ್ಕ ಜಮೀನ್ದಾರರು ಹಠಕ್ಕೆ ಬಿದ್ದಿದ್ದಾರೆ. ಅವರ ಸಂತೋಷವೇ ನಮಗೆ ಮುಖ್ಯವಲ್ಲವೇ? ಒಂದು ಬಾರಿ ನಾನು ಸ್ವತಃ ಆ ರಾಣಿಯ ಬಳಿಗೆ ಹೋಗಿ ಆ ಹುಡುಗಿಯ ಗುಣಲಕ್ಷಣಗಳನ್ನು ನೋಡಿ ಬರುತ್ತೇನೆ. ನಿಮ್ಮ ಅನುಮತಿ ಇದ್ದರೆ ಕೆಲವು ಜಮೀನ್ದಾರಿ ಕಾಣಿಕೆಗಳೊಂದಿಗೆ ಮದುವೆಯ ಪ್ರಸ್ತಾಪವನ್ನು ಕೊಂಡೊಯ್ಯುತ್ತೇನೆ. ಸರಿ ಭದ್ರಯ್ಯ, ನನ್ನ ಏಕೈಕ ಮಗನ ಪ್ರಾಣಕ್ಕಿಂತ ನನಗೆ ಯಾವುದೂ ಹೆಚ್ಚಲ್ಲ. ನೀನು ಹೋಗಿ ಆ ಹುಡುಗಿಯ ತಂದೆಯೊಂದಿಗೆ ಮಾತನಾಡು. ನಮ್ಮ ಜಮೀನ್ದಾರಿ ವೈಭವವನ್ನು ನೋಡಿದರೆ ಅವರು ಸಂತೋಷದಿಂದ ಒಪ್ಪಿಕೊಳ್ಳುತ್ತಾರೆ. ಆದರೆ ನಮ್ಮ ಗೌರವಕ್ಕೆ ಧಕ್ಕೆ ಬಾರದಂತೆ ನೋಡ್ಕೋ. ಜಮೀನ್ದಾರ ವಿಕ್ರಮ್ ಸಿಂಹನ ಆದೇಶದಂತೆ ಭದ್ರಯ್ಯ ದೊಡ್ಡ ಮಟ್ಟದಲ್ಲಿ ಚಿನ್ನದ ಒಡವೆಗಳು, ಪಟ್ಟು ವಸ್ತ್ರಗಳು, ಕಾಣಿಕೆಗಳನ್ನು ಬಂಡಿಗಳಲ್ಲಿ ತುಂಬಿಸಿಕೊಂಡು ರಾಣಿಯ ಸಣ್ಣ ಮನೆಗೆ ತಲುಪಿದನು. ಜಮೀನ್ದಾರಿ ಸೇವಕರನ್ನು ನೋಡಿ ಊರಿನ ಜನರೆಲ್ಲ ಆಶ್ಚರ್ಯಪಟ್ಟರು. ರಾಣಿ ಮತ್ತು ಅವಳ ತಂದೆ ಹೊರಗೆ ಬಂದರು. ನಮಸ್ಕಾರ ಮಹಾರಾಣಿ, ನಾನು ಕೋಸಲ ಜಮೀನ್ದಾರರ ಪ್ರಧಾನ ಅಧಿಕಾರಿ ಭದ್ರಯ್ಯ. ಅಂದು ಜಾತ್ರೆಯಲ್ಲಿ ನೀನು ಭೇಟಿಯಾದ ವ್ಯಕ್ತಿ ಯಾರೋ ಗೊತ್ತೇ?
ಅವರೇ ನಮ್ಮ ಚಿಕ್ಕ ಜಮೀನ್ದಾರರಾದ ಮಾಧವವರ್ಮ ಬಾಬು. ಅವರು ನಿನ್ನ ಬುದ್ಧಿವಂತಿಕೆಗೆ ಮುಗ್ಧರಾಗಿ ನಿನ್ನನ್ನು ವಿವಾಹವಾಗಬೇಕೆಂದು ನಿಶ್ಚಯಿಸಿದ್ದಾರೆ. ಇಗೋ, ಈ ಕಾಣಿಕೆಗಳನ್ನೆಲ್ಲ ಜಮೀನ್ದಾರರು ನಿಮಗಾಗಿ ಕಳುಹಿಸಿದ್ದಾರೆ. ಈ ಸಂಬಂಧಕ್ಕೆ ಒಪ್ಪಿಕೊಂಡರೆ ನೀನು ಮಹಾರಾಣಿಯಂತೆ ಬಾಳಬಹುದು. ಭದ್ರಯ್ಯ ಅವರೇ, ಚಿಕ್ಕ ಜಮೀನ್ದಾರರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ. ಅವರು ದೊಡ್ಡ ಅಂತಸ್ತಿನಲ್ಲಿದ್ದರೂ ನನ್ನಂತಹ ಸಾಮಾನ್ಯ ಹುಡುಗಿಯನ್ನ ಇಷ್ಟಪಟ್ಟಿರುವುದು ಅವರ ಸಂಸ್ಕಾರಕ್ಕೆ ಸಾಕ್ಷಿ. ಆದರೆ ನನಗೊಂದು ಮುಖ್ಯವಾದ ಸಂಶಯವಿದೆ. ಅದಕ್ಕೆ ಉತ್ತರ ಸಿಕ್ಕರೆ ಮಾತ್ರ ನಾನು ಈ ಮದುವೆಗೆ ಒಪ್ಪಿಕೊಳ್ಳುತ್ತೇನೆ. ಸಂಶಯವೇ? ಕೇಳು ತಾಯಿ, ಜಮೀನ್ದಾರರ ಬಗ್ಗೆ ನಿನ್ಗೇನ್ ತಿಳಿಯಬೇಕು? ಚಿಕ್ಕ ಜಮೀನ್ದಾರರಿಗೆ ಸ್ವಂತವಾಗಿ ಯಾವುದಾದರೂ ವೃತ್ತಿ ಕೆಲಸದಲ್ಲಿ ಅಥವಾ ಕಲೆಯಲ್ಲಿ ಕೌಶಲ್ಯವಿದೆಯೇ? ಅಂದರೆ ಅವರು ಸ್ವಹಸ್ತಗಳಿಂದ ಯಾವುದಾದ್ರೂ ವಸ್ತುವನ್ನ ತಯಾರು ಮಾಡಬಲ್ಲರೆ? ಅಥವಾ ಯಾವುದಾದ್ರೂ ವಿದ್ಯೆಯನ್ನ ಕಲಿತಿದ್ದಾರೆಯೇ? ಎಂತಹ ಹುಚ್ಚು ಪ್ರಶ್ನೆ ಅಮ್ಮ ಇದು. ಅವರು ಕಾಲಿಲ್ಲಿರುವ ಜಮೀನ್ದಾರರು, 100 ಜನ ಸೇವಕರು ಅವರ ಕಾಲ ಬಳಿ ಬಿದ್ದಿರುತ್ತಾರೆ. ಚಿಟಿಕೆ ಹೊಡೆದರೆ ಸಮಸ್ತವೂ ಒದಗಿ ಬರುತ್ತದೆ. ಅಂತಹ ಜಮೀನ್ದಾರರಿಗೆ ವೃತ್ತಿ ಕೆಲಸ ಕಲಿಯಬೇಕಾದ ಕರ್ಮವೇನಿದೆ? ಅವರಿಗೆ ಯಾವ ಕೆಲಸವೂ ಬರಲ್ಲ, ಮಾಡುವ ಅಗತ್ಯವೂ ಇಲ್ಲ. ಹಾಗಿದ್ದರೆ ಕ್ಷಮಿಸಿ ದಿವಾನವರೇ, ಈ ಕಾಣಿಕೆಗಳನ್ನ ಹೇಗೆ ತಂದಿರೋ ಹಾಗೆ ವಾಪಸ್ ಕೊಂಡೊಯ್ಯಿರಿ. ಯಾವ ವೃತ್ತಿವಿದ್ಯೆಯೂ ಬಾರದ, ಸ್ವಂತವಾಗಿ ಕಷ್ಟಪಡಲಾಗದ ಸೋಮಾರಿಯನ್ನ ನಾನು ಯಾವುದೇ ಕಾರಣಕ್ಕೂ ವಿವಾಹವಾಗಲಾರೆ. ಈ ಮದುವೆಗೆ ನನ್ನ ಒಪ್ಪಿಗೆ ಇಲ್ಲ. ಏನಂದೆ? ಜಮೀನ್ದಾರಿ ಸಂಬಂಧವನ್ನ ತಿರಸ್ಕರಿಸ್ತಿದ್ಯಾ? ಎಷ್ಟು ಗರ್ವ ನಿನ್ಗೆ? ಇದು ಗರ್ವವಲ್ಲ ಭದ್ರಯ್ಯ ಅವರೇ, ನನ್ನ ಜೀವನದ ಸಿದ್ಧಾಂತ. ದಿನಗಳು ಯಾವಾಗ್ಲೂ ಒಂದೇ ರೀತಿ ಇರುವುದಿಲ್ಲ. ಕಾಲ ಕೈ ಕೊಟ್ರೆ ಜಮೀನ್ದಾರನಾದ್ರೂ ಸರಿ, ಸರ್ವಸ್ವವನ್ನೂ ಕಳೆದುಕೊಂಡು ಬೀದಿಗೆ ಬರಬೇಕಾಗುತ್ತದೆ. ಆಗ ಈ ಚಿನ್ನ ಅಂತಸ್ತು ಕಾಪಾಡುವುದಿಲ್ಲ. ಕೇವಲ ನಮ್ಮ ಕೈಯಲ್ಲಿರುವ ವೃತ್ತಿ, ವಿದ್ಯೆ, ಕೌಶಲ್ಯ ಮಾತ್ರ ನಮ್ಮನ್ನು, ನಮ್ಮ ಕುಟುಂಬವನ್ನು ಬದುಕಿಸುತ್ತದೆ. ಯಾವ ಕೌಶಲ್ಯವೂ ಇಲ್ಲದ ವ್ಯಕ್ತಿಯೊಂದಿಗೆ ನಾನು ಜೀವನವನ್ನು ಹಂಚಿಕೊಳ್ಳಲಾರೆ. ಭದ್ರಯ್ಯ ಅವಮಾನದಿಂದ ವಾಪಸ್ ಬಂದು ರಾಣಿ ಮನೆಯಲ್ಲಿ ನಡೆದ ಸಂಗತಿಯನ್ನೆಲ್ಲ ಜಮೀನ್ದಾರರಿಗೆ ಮತ್ತು ಮಾಧವವರ್ಮನಿಗೆ ವಿವರವಾಗಿ ಹೇಳಿದನು. ವಿಕ್ರಮ್ ಸಿಂಹ ಆಕ್ರೋಶದಿಂದ ಉರಿದು ಬಿದ್ದನು. ನೋಡಿದೆಯಾ ಮಾಧವ, ಆ ನೇಗೆ ಕೆಲಸದವಳಿಗೆ ಎಷ್ಟು ಅಹಂಕಾರವೋ. ನಿನ್ನನ್ನು ಸೋಮಾರಿ ಅನ್ನುತ್ತಾಳೆ. ಅಸಲು ನಮ್ಮ ಅಂತಸ್ತೇನು? ಅವಳು ಮಾತನಾಡುವ ಮಾತುಗಳೇನು? ಈಗಲಾದರೂ ನಿನ್ನ ಹುಚ್ಚು ಬಿಟ್ಟಿತೆ. ತಂದೆಯವರೇ, ರಾಣಿ ಹೇಳಿದ ಮಾತುಗಳಲ್ಲಿ ಯಾವುದೇ ತಪ್ಪಿಲ್ಲ. ಅವಳು ನನ್ನ ಕಣ್ಣು ತೆರೆಸಿದ್ದಾಳೆ. ಈಗ ನಾನು ಜಮೀನ್ದಾರನ ಮಗನಾಗಿರುವುದರಿಂದ ನನ್ನ ಸುತ್ತಲೂ ಇಷ್ಟೊಂದು ವೈಭವವಿದೆ. ಒಂದು ವೇಳೆ ನಾಳೆ ಬೆಳಿಗ್ಗೆ ಯಾವುದಾದರೂ ವಿಪತ್ತು ಬಂದು ನಮ್ಮ ಆಸ್ತಿ ಎಲ್ಲ ಹೋದರೆ ನನ್ನ ಹೆಂಡತಿಯನ್ನು, ನನ್ನ ಕುಟುಂಬವನ್ನು ಪೋಷಿಸಲು ನನಗೆ ಯಾವ ಕೆಲಸ ಬರುತ್ತದೆ? ಕೇವಲ ಹುಕುಂ ಜಾರಿ ಮಾಡುವುದನ್ನು ಬಿಟ್ಟರೆ ನಾನೇನು ಮಾಡಬಲ್ಲೆ? ರಾಣಿ ನನ್ನನ್ನು ಒಬ್ಬ ಸಂಪೂರ್ಣ ಪುರುಷನಾಗಿ ನೋಡಬಯಸುತ್ತಿದ್ದಾಳೆ. ನಾನು ಅವಳ ಷರತ್ತನ್ನು ಸ್ವೀಕರಿಸುತ್ತೇನೆ. ಅಂದರೆ ಈಗ ನೀನು ಕೂಲಿ ಕೆಲಸಗಳನ್ನು ಕಲಿಯುತ್ತೀಯಾ? ಹೌದು ತಂದೆಯವರೇ, ನನಗೆ 1 ವರ್ಷದ ಕಾಲಾವಕಾಶ ಕೊಡಿ. ನಾನು ಒಂದು ದೊಡ್ಡ ವೃತ್ತಿಯನ್ನು ಕಲಿತು ನನ್ನ ಕೌಶಲ್ಯವನ್ನು ನಿರೂಪಿಸಿದ ಮೇಲೆಯೇ ರಾಣಿಯನ್ನು ಮದುವೆಯಾಗುತ್ತೇನೆ. ಮಾಧವವರ್ಮ ಹಠದಿಂದ ಕೋಸಲ ಕೋಟೆಯಲ್ಲೇ ಒಂದು ರಹಸ್ಯ ಕೋಣೆಯನ್ನು ನಿರ್ಮಿಸಿ ದೇಶದಲ್ಲೇ ಪ್ರಸಿದ್ಧನಾಗಿದ್ದ ಒಬ್ಬ ವೃದ್ಧ ನೇಗೆ ತಜ್ಞನನ್ನು ಕರೆಸಿಕೊಂಡನು. ಯಾರಿಗೂ ತಿಳಿಯದಂತೆ ರಾತ್ರಿ ಹಗಲು ಶ್ರಮಿಸಿ ನೂಲು ಹೊಸೆಯುವುದು, ಬಣ್ಣ ಹಚ್ಚುವುದು, ಮಗ್ಗದ ಮೇಲೆ ವಿನ್ಯಾಸಗಳನ್ನು ಮೂಡಿಸುವುದು ಮುಂತಾದ ನೇಗೆಯ ಕೆಲಸಗಳನ್ನೆಲ್ಲ ಕಲಿತನು. ಕೇವಲ 10 ತಿಂಗಳುಗಳಲ್ಲೇ ಅವನು ಚಿನ್ನದ ಎಳೆಗಳಿಂದ ಅತ್ಯಂತ ಗುಣಮಟ್ಟದ ಅದ್ಭುತವಾದ ವಸ್ತ್ರಗಳನ್ನು ನೇಯಬಲ್ಲ ದೊಡ್ಡ ಮಾಸ್ಟರ್ ಕ್ರಾಫ್ಟ್ಸ್ಮನ್ ಆಗಿ ಬದಲಾದನು. ತಾನೇ ಸ್ವತಃ ರೇಷ್ಮೆ ಮತ್ತು ಚಿನ್ನದ ಎಳೆಗಳಿಂದ ಒಂದು ಅದ್ಭುತವಾದ ಮದುವೆಯ ಸೀರೆಯನ್ನು ನೇಯ್ದು ಅದನ್ನು ಭದ್ರಯ್ಯನ ಮೂಲಕ ರಾಣಿಗೆ ಕಳುಹಿಸಿದನು. ಅಮ್ಮ ರಾಣಿ, ಇಗೋ ನಮ್ ಚಿಕ್ಕ ಜಮೀನ್ದಾರರು ಕಳೆದ 1 ವರ್ಷದಿಂದ ರಾತ್ರಿ ಹಗಲು ಕಷ್ಟಪಟ್ಟು ಸ್ವತಃ ತಮ್ಮ ಕೈಗಳಿಂದ ನೇಯ್ದ ಮದುವೆಯ ಸೀರೆ ಇದು. ನಿನ್ನ ಷರತ್ತನ್ನು ಅವರು ಈಡೇರಿಸಿದ್ದಾರೆ. ಅದ್ಭುತ! ಇಂತಹ ನಾಜೂಕಾದ ನೇಗಿಯ ಕೆಲಸ ಬಹಳ ಅಪರೂಪ. ಒಬ್ಬ ಜಮೀನ್ದಾರನ ಮಗನಾಗಿದ್ದು
ನನ್ನ ಮಾತಿಗಾಗಿ ಇಂತಹ ಕಠಿಣವಾದ ವಿದ್ಯೆಯನ್ನು ಕಲಿತಿದ್ದಾರೆಂದರೆ ಅವರ ಮೇಲೆ ನನಗೆ ಅಪಾರವಾದ ಗೌರವ ಮೂಡುತ್ತಿದೆ. ಈ ಮದುವೆಗೆ ನಾನು ಮನಸಾರೆ ಒಪ್ಪಿಕೊಳ್ಳುತ್ತೇನೆ. ಮಾಧವವರ್ಮ ಮತ್ತು ರಾಣಿಯ ವಿವಾಹವು ಜಮೀನ್ದಾರಿ ಭವನದಲ್ಲಿ ಅತ್ಯಂತ ವೈಭವದಿಂದ ನೆರವೇರಿತು. ರಾಣಿ ಜಮೀನ್ದಾರಿ ಸೊಸೆಯಾಗಿ ಅಡಿಯಿಟ್ಟಳು. ಮದುವೆಯಾದ ಕೆಲವು ದಿನಗಳ ನಂತರ ವಿಕ್ರಮ್ ಸಿಂಹನಿಗೆ ವಯಸ್ಸಾಗಿದ್ದರಿಂದ ಮಾಧವವರ್ಮನಿಗೆ ಜಮೀನ್ದಾರಿಯ ಸಂಪೂರ್ಣ ಜವಾಬ್ದಾರಿಯನ್ನು ಹಸ್ತಾಂತರಿಸಿದನು. ಒಂದು ದಿನ ಅವನ ಪ್ರಾಣ ಸ್ನೇಹಿತ ರಾಮು ಗಾಬರಿಯಿಂದ ಭವನಕ್ಕೆ ಬಂದು ಊರಿನಲ್ಲಿದ್ದ ಒಂದು ದೊಡ್ಡ ಸಮಸ್ಯೆಯನ್ನು ಹೇಳಿದನು. ಮಾಧವ, ನಮ್ಮ ಊರಿನ ಜಾತ್ರೆಗೆ ಬಂದಿದ್ದ ಕೆಲವು ಬಡ ನೇಕಾರರು ಕೆಲ್ಸಕ್ಕಾಗಿ ಪಕ್ಕದೂರಿಗೆ ಹೋಗ್ತೇವೆ ಅಂತ ಹೇಳಿ ಮತ್ತೆ ಮರಳಿ ಬಂದಿಲ್ಲ ಕಣೋ. ಅವರ ಕುಟುಂಬದವರು ಬೀದಿಯಲ್ಲಿ ನಿಂತು ಅಳುತ್ತಿದ್ದಾರೆ. ಇದ್ರ ಹಿಂದೆ ಏನೋ ಮಾಯಾಜಾಲ, ದೊಡ್ಡ ಸಂಚು ಇದೆ ಅನ್ಸುತ್ತೆ ಕಣೋ. ಹೌದೇ ರಾಮು, ನಮ್ಮ ಊರಿನಲ್ಲೇ ನಮ್ಮ ಪ್ರಜೆಗಳಿಗೆ ಇಂತಹ ಅನ್ಯಾಯ ನಡೆಯುತ್ತಿದೆಯೇ? ಹಾಗಿದ್ದರೆ ಇದರ ಅಸಲಿ ಕತೆ ಏನು ಎಂದು ನಾನು ಪತ್ತೆ ಹಚ್ಚಬೇಕು. ನಾನು ಒಬ್ಬ ಸಾಧಾರಣ ರೈತನ ಉಡುಪು ಧರಿಸಿ ಮಾರುವೇಷದಲ್ಲಿ ಹೋಗಿ ನಿಜಾಂಶವನ್ನು ತಿಳಿದುಕೊಳ್ಳುತ್ತೇನೆ. ನೀನು ಇಲ್ಲೇ ಇದ್ದು ಎಲ್ಲವನ್ನೂ ಗಮನಿಸುತ್ತಿರು. ರೀ, ನಿಮ್ಮ ಆಲೋಚನೆ ಒಳ್ಳೆಯದು, ಆದರೆ ಜಾಗ್ರತೆ. ಶತ್ರುಗಳು ಯಾರೋ ತಿಳಿಯದಿದ್ದಾಗ ಬಲಪ್ರಯೋಗಕ್ಕಿಂತ ನಿಮ್ಮ ಬುದ್ಧಿ ಬಲವೇ ನಿಮ್ಮನ್ನು ಕಾಪಾಡುತ್ತದೆ. ಮಾಧವವರ್ಮ ಹೆಂಡತಿಗೆ ಧೈರ್ಯ ಹೇಳಿ ಸಾಧಾರಣ ರೈತನ ಉಡುಪನ್ನು ಧರಿಸಿ ಕೋಸಲದ ಗಡಿ ಗ್ರಾಮದಲ್ಲಿ ತಿರುಗಲಾರಂಭಿಸಿದನು. ಅಲ್ಲಿ ಒಂದು ದೊಡ್ಡ ರಚ್ಚೆ ಬಂಡೆಯ ಬಳಿ ರಾಮಲಿಂಗಂ ಎಂಬ ದುರಾಶೆಯುಳ್ಳ ಶ್ರೀಮಂತ ತನ್ನ ಅನುಚರರೊಂದಿಗೆ ಕುಳಿತಿದ್ದನು. ಬಡ ಜನರಿಗೆ ಕೆಲಸ ಕೊಡುವುದಾಗಿ ನಂಬಿಸುತ್ತಿದ್ದನು. ಮಾಧವವರ್ಮ ಕೂಡ ಏನೂ ತಿಳಿಯದವನಂತೆ ಆ ಗುಂಪಿನೊಳಗೆ ಹೋದನು. ರಾಮಲಿಂಗನ ಕಣ್ಣು ಮಾಧವವರ್ಮನ ಮೇಲೆ ಬಿತ್ತು. ಏಯ್, ಯಾರೋ ನೀನು? ಈ ಊರಿನವನಂತೆ ಕಾಣ್ತಿಲ್ಲ, ಹೊಸ ಮುಖದಂತಿದೆಯಲ್ಲ, ಏನ್ ಬೇಕು ನಿನ್ಗೆ? ಅಯ್ಯ, ನನ್ನ ಹೆಸರು ಮಾಧವ. ನಾನು ಪಕ್ಕದ ಪ್ರಾಂತ್ಯದಿಂದ ಬರುತ್ತಿದ್ದೇನೆ. ನನಗೆ ನೇಗೆ ಕೆಲಸ ಬರುತ್ತದೆ ಬಾಬು. ಕೈಯಲ್ಲಿ ಪೈಸೆ ಇಲ್ಲ, ತಿನ್ನಲು ಅನ್ನವಿಲ್ಲ. ನಿಮ್ಮಂತಹ ದೊಡ್ಡವರು ಯಾವುದಾದರೂ ಕೆಲಸ ಕೊಡಿಸಿದ್ರೆ ನಿಮ್ಮ ಋಣದಲ್ಲಿರ್ತೇನೆ ಬಾಬು. ಓಹೋ, ನೇಗೆ ಕೆಲಸದವನ? ನನ್ನ ಬಳಿ ಕೆಲಸಕ್ಕೆ ಕೊರತೆಯೇ ಇಲ್ಲ. ನನ್ನ ಜೊತೆ ಬಾ, ನಿನಗೆ ಒಳ್ಳೆಯ ವಸತಿ, ಊಟ, ಹೆಚ್ಚು ಸಂಬಳ ಕೊಡುವ ಕೆಲಸ ತೋರಿಸ್ತೇನೆ. ನನ್ನ ಜೊತೆ ಈ ಬಂಡಿ ಹತ್ತು. ಮಾಧವವರ್ಮ ಏನು ತಿಳಿಯದಂತೆ ರಾಮಲಿಂಗನ ಅನುಚರರೊಂದಿಗೆ ಹೋದನು. ರಾಮಲಿಂಗನು ಅವರನ್ನು ಊರಿನ ಕೊನೆಯಲ್ಲಿದ್ದ ಒಂದು ನಿರ್ಮಾನುಷವಾದ ದಟ್ಟವಾದ ಬೆಟ್ಟದ ಗುಹೆಯ ಬಳಿಗೆ ಕರೆದೊಯ್ದನು. ಆ ಗುಹೆಗೆ ದೊಡ್ಡ ದೊಡ್ಡ ಕಬ್ಬಿಣದ ಬಾಗಿಲುಗಳು, ಬಲವಾದ ಬೀಗಗಳು ಇದ್ದವು. ಮಾಧವವರ್ಮ ಮತ್ತು ಉಳಿದ ಕೂಲಿಗಳು ಒಳಗಡೆ ಹೋಗುತ್ತಿದ್ದಂತೆ ಹೊರಗಿನಿಂದ ಕಬ್ಬಿಣದ ಬಾಗಿಲುಗಳನ್ನು ಮುಚ್ಚಿ ದೊಡ್ಡ ಬೀಗಗಳನ್ನು ಹಾಕಿಬಿಟ್ಟರು. ಒಳಗಿನ ವಾತಾವರಣವನ್ನು ನೋಡಿ ಮಾಧವವರ್ಮ ದಿಗ್ಭ್ರಮೆಗೊಂಡನು. ಅಲ್ಲಿ 100 ಜನ ಬಡಕಲಾದ ಮನುಷ್ಯರು ಗುಲಾಮರಂತೆ ರಾತ್ರಿ ಹಗಲು ಚಾವಟಿ ಏಟುಗಳನ್ನು ತಿನ್ನುತ್ತಾ ವಿವಿಧ ಕೆಲಸಗಳನ್ನು ಮಾಡುತ್ತಿದ್ದರು. ಹೊಸಬನೆ, ಇತ್ತ ಕೇಳು. ಇಲ್ಲಿಗೆ ಬರುವುದು ಮಾತ್ರ ಗೊತ್ತು, ಹೊರಗೆ ಹೋಗುವುದು ಎಂಬೂದಿರುವುದಿಲ್ಲ. ನೀವೆಲ್ಲ ಇಂದಿನಿಂದ ನಮ್ಮ ರಾಮಲಿಂಗಂ ಅವರ ಸ್ವಂತ ಗುಲಾಮರು. ಕೇಳಿದಷ್ಟು ಕೆಲಸ ಮಾಡಬೇಕು, ಇಟ್ಟಿದ್ದನ್ನು ತಿನ್ನಬೇಕು. ಎದುರು ಬಿದ್ದರೆ ಕೊಂದು ಈ ಬೆಟ್ಟಗಳಲ್ಲಿ ಎಸೆದು ಬಿಡ್ತೇವೆ. ಜಾಗ್ರತೆ. ಓಹೋ, ಈ ರಾಮಲಿಂಗ ಎಂಬ ದುಷ್ಟನು ಮುಗ್ಧ ಪ್ರಜೆಗಳಿಗೆ ಕೆಲಸ ಕೊಡುವುದಾಗಿ ಆಸೆ ತೋರಿಸಿ ಇಲ್ಲಿ ಬಂಧಿಸಿ ಗುಲಾಮರಂತೆ ಬಳಸಿಕೊಳ್ಳುತ್ತಾ ಶ್ರಮದೋಪಿಡಿ ಮಾಡುತ್ತಾನೆಯೇ? ನನ್ನ ಜಮೀನ್ದಾರಿ ವ್ಯಾಪ್ತಿಯಲ್ಲೇ ಇಂತಹ ಅನ್ಯಾಯ ನಡೆಯುತ್ತಿದೆಯೇ? ನಾನು ಜಮೀನ್ದಾರ ಎಂದು ಹೇಳಿದರೆ ಇವರು ನಂಬುವುದಿಲ್ಲ. ಬದಲಾಗಿ ನನ್ನನ್ನು ಇಲ್ಲೇ ಕೊಂದು ಹಾಕ್ತಾರೆ. ಹೇಗಾದರೂ ನನ್ನ ಬುದ್ಧಿವಂತಿಕೆಯಿಂದ, ವೃತ್ತಿವಿದ್ಯೆಯಿಂದಲೇ ಇಲ್ಲಿಂದ ಹೊರಬರಬೇಕು. ಮರುದಿನ ರಾಮಲಿಂಗನು ಗುಹೆಯನ್ನು ಪರಿಶೀಲಿಸಲು ಬಂದರು. ಮಾಧವವರ್ಮ ಬುದ್ಧಿವಂತಿಕೆಯಿಂದ ರಾಮಲಿಂಗನ ಮುಂದೆ ಹೋದನು. ದೊರೆಗಳೇ, ಕ್ಷಮಿಸಬೇಕು ರಾಮಲಿಂಗಂ ಅವರೇ. ನಾನು ಸಾಧಾರಣ ನೇಗೆಯವನಲ್ಲ ಬಾಬು. ನನಗೆ ಚಿನ್ನದ ಎಳೆಗಳಿಂದ ಅತ್ಯಂತ ನಾಜೂಕಾದ, ಕಣ್ಣು ಕೋರೈಸುವ ವಿನ್ಯಾಸಗಳೊಂದಿಗೆ ಅದ್ಭುತವಾದ ರೇಷ್ಮೆ ಸೀರೆಗಳನ್ನು ನೇಯಲು ಬರುತ್ತದೆ. ಆ ಸೀರೆಯನ್ನು ನಮ್ಮ ಕೋಸಲದ ಹೊಸ ಜಮೀನ್ದಾರರ ಹೆಂಡತಿಯಾದ ರಾಣಿ ದೇವಿಯವರು ನೋಡಿದರೆ ಲಕ್ಷ ವರಹಗಳನ್ನು ಕೊಟ್ಟಾದರೂ ಖರೀದಿಸ್ತಾರೆ. ನಿಮಗೆ ಸಾವಿರಾರು ಲಾಭ ಸಿಗುತ್ತದೆ. ಏನಂದೆ? ಕೋಸಲದ ಹೊಸ ಜಮೀನ್ದಾರರ ಹೆಂಡತಿ ಅಷ್ಟು ಬೆಲೆ ಕೊಡ್ತಾರೆಯೇ? ಸರಿ,
ನಿನಗೆ ಬೇಕಾದ ಉತ್ತಮವಾದ ರೇಷ್ಮೆ ದಾರಗಳು, ಚಿನ್ನದ ಜರಿ ಎಳೆಗಳು, ಪ್ರತ್ಯೇಕವಾದ ಮಗ್ಗವನ್ನು ಇಷ್ಟೇ ತರಿಸಿಕೊಡ್ತೇನೆ. ನೀನು ಹೇಳಿದಂತೆ ಅದ್ಭುತವಾದ ಸೀರೆ ತಯಾರು ಮಾಡು. ನಿನಗೂ ಕೊಂಚ ಬಹುಮಾನ ಕೊಡ್ತೇನೆ. ಮಾಧವವರ್ಮನಿಗೆ ಬೇಕಾದ ಸಾಮಗ್ರಿಗಳು ದೊರೆತವು. ಮಾಧವವರ್ಮ 10 ದಿನಗಳ ಕಾಲ ರಾತ್ರಿ ಹಗಲು ಕಷ್ಟಪಟ್ಟು ಒಂದು ಅದ್ಭುತವಾದ ಸಣ್ಣನೆಯ ಚಿನ್ನದ ರೇಷ್ಮೆ ಸೀರೆಯನ್ನು ತಯಾರು ಮಾಡಿದನು. ಆದರೆ ಅವನು ಆ ಸೀರೆಯ ಅಂಚುಗಳಲ್ಲಿ ಮತ್ತು ಮಧ್ಯದಲ್ಲಿ ಮೂಡಿಸಿದ ಹೂವುಗಳ ವಿನ್ಯಾಸ ಹಾಗೂ ರೇಖಾಗಾಗಣಿತದ ಗುರುತುಗಳ ಮಧ್ಯೆ ತಾನು ಬಂದಿಯಾಗಿರುವ ಕೋಸಲದ ಗಡಿಬೆಟ್ಟದ ಗುಹೆಯ ನಿಖರವಾದ ದಾರಿ, ಬೆಟ್ಟಗಳ ಗುರುತುಗಳು ಹಾಗೂ ಕಬ್ಬಿಣದ ಬಾಗಿಲುಗಳ ರಹಸ್ಯವನ್ನು ನೇಯ್ಗೆಯ ಕೆಲಸ ತಿಳಿದವರಿಗೆ ಮಾತ್ರ ಅರ್ಥವಾಗುವಂತೆ ಒಂದು ರಹಸ್ಯ ಸಂಕೇತದ ರೂಪದಲ್ಲಿ ಹೆಣೆದಿದ್ದನು. ಸೀರೆ ಪೂರ್ಣಗೊಂಡಾಗ ರಾಮಲಿಂಗ ಅದನ್ನು ನೋಡಿ ಮುಳುಗಿ ಹೋದನು. ಅಬ್ಬಾ, ಎಷ್ಟು ಅದ್ಭುತವಾಗಿದೆ ಈ ಸೀರೆ! ಇದನ್ನು ನೋಡಿದರೆ ಆ ಜಮೀನ್ದಾರರ ಹೆಂಡತಿ ಖಂಡಿತ ಫಿದಾ ಆಗಿಬಿಡ್ತಾರೆ. ನಾನೇ ಸ್ವತಃ ಹೋಗಿ ಕೋಸಲ ಭವನದಲ್ಲಿ ಇದನ್ನು ಮಾರಿ ಸಾವಿರಾರು ರೂಪಾಯಿ ಸಂಪಾದಿಸ್ತೇನೆ. ರಾಮಲಿಂಗನು ಆ ಚಿನ್ನದ ಸೀರೆಯನ್ನು ತೆಗೆದುಕೊಂಡು ಅತ್ಯಂತ ಗರ್ವದಿಂದ ಕೋಸಲ ಜಮೀನ್ದಾರಿ ಭವನಕ್ಕೆ ಹೋಗಿ ಗುಮಾಸ್ತ ಭದ್ರಯ್ಯನ ಮೂಲಕ ರಾಣಿದೇವಿಯನ್ನು ಭೇಟಿಯಾದನು. ರಾಣಿ ಭವ್ಯವಾದ ಆಸನದ ಮೇಲೆ ಕುಳಿತಿರಲಾಗಿ ರಾಮಲಿಂಗ ಸೀರೆಯನ್ನು ಪ್ರದರ್ಶಿಸಿದನು. ಅಮ್ಮನವರಿಗೆ ನಮಸ್ಕಾರ. ನನ್ನ ಹೆಸರು ರಾಮಲಿಂಗ. ನಮ್ಮ ನೇಗೆ ಕೆಲಸದವರಿಂದ ಪ್ರತ್ಯೇಕವಾಗಿ ನಿಮಗಾಗಿಯೇ ಚಿನ್ನದ ಎಳೆಗಳಿಂದ ಈ ಅಪರೂಪದ ಸೀರೆಯನ್ನು ನೇಸಿದ್ದೇನೆ. ಈ ಲೋಕದಲ್ಲಿ ನಿಮಗಿಂತ ಇದನ್ನು ಧರಿಸುವ ಅರ್ಹತೆ ಯಾರಿಗೂ ಇಲ್ಲ ತಾಯಿ. ಈ ನೇಗೆಯ ಶೈಲಿ, ಈ ಚಿನ್ನದ ಎಳೆಗಳ ಗಂಟುಗಳು ಅಚ್ಚುಕಟ್ಟಾಗಿ ನನ್ನ ಪತಿ ಮಾಧವವರ್ಮ ನೇಯುವ ಶೈಲಿಯಲ್ಲೇ ಇವೆ. ಹೌದು, ಈ ಲೋಕದಲ್ಲಿ ಈ ಪ್ರತ್ಯೇಕವಾದ ವಿನ್ಯಾಸ ಅವರಿಗೆ ಮಾತ್ರವೇ ಗೊತ್ತು. ಅಂದ್ರೆ ಅವರು ಮಾರುವೇಷದಲ್ಲಿ ಹೋಗಿ ಎಲ್ಲೋ ಸಿಕ್ಕಿ ಹಾಕಿಕೊಂಡಿದ್ದಾರೆಯೇ? ರಾಣಿ ಆ ಸೀರೆಯ ಅಂಚುಗಳನ್ನು ಸೂಕ್ಷ್ಮವಾಗಿ ಆಳವಾಗಿ ಪರಿಶೀಲಿಸತೊಡಗಿದಳು. ಅದಲ್ಲಿದ್ದ ರಹಸ್ಯ ಸಂಕೇತಗಳು ಅವಳಿಗೆ ಸ್ಪಷ್ಟವಾಗಿ ಅರ್ಥವಾದವು. ಓಹೋ, ನಾಥರು ಕೋಸಲದ ಗಡಿಯಲ್ಲಿರುವ ದಟ್ಟವಾದ ಬೆಟ್ಟದ ಗುಹೆಯಲ್ಲಿ ಈ ರಾಮಲಿಂಗ ಎಂಬುವವನ ವಶದಲ್ಲಿ ಬಂದಿಯಾಗಿದ್ದಾರೆ. ಅಲ್ಲಿ ಎಷ್ಟೋ ಜನ ಮುಗ್ಧರು ಕೂಡ ಇದ್ದಾರೆ ಎಂದು ಈ ಸಂಕೇತಗಳು ಹೇಳುತ್ತಿವೆ. ಎಂತಹ ದುಷ್ಟ ಇವನು! ಭದ್ರಯ್ಯ ಅವರೇ, ಈಗಲೇ ಈ ರಾಮಲಿಂಗನನ್ನು ಬಂಧಿಸಿ ನಮ್ಮ ಭವನದ ಕತ್ತಲೆ ಕೋಣೆಗೆ ತಳ್ಳಿರಿ. ಅಮ್ಮನವರೇ, ನನ್ನದೇನು ತಪ್ಪಿದೆ ತಾಯಿ? ಸೀರೆ ಇಷ್ಟವಾಗದಿದ್ದರೆ ಬೇಡ ಎನ್ನಿ, ಆದರೆ ನನ್ನನ್ನು ಏಕೆ ಬಂಧಿಸುತ್ತಿದ್ದೀರಿ? ನನ್ನ ತಪ್ಪೇನೋ ಹೇಳಿ. ನಿನ್ನ ತಪ್ಪೇನೆಂದು ನಿನಗೆ ತಿಳಿಯದೆ ದುರಾತ್ಮನೆ, ನಮ್ಮ ಜಮೀನ್ದಾರರಾದ ಮಾಧವವರ್ಮ ಅವರನ್ನು 100 ಜನ ಮುಗ್ಧ ಪ್ರಜೆಗಳನ್ನು ಕೆಲಸ ಕೊಡುವುದಾಗಿ ನಂಬಿಸಿ ಬೆಟ್ಟದ ಗುಹೆಯಲ್ಲಿ ಬಂಧಿಸಿ ಗುಲಾಮರಂತೆ ಬಳಸಿಕೊಳ್ಳುತ್ತಿರುವುದು ನೀನಲ್ಲವೇ? ಈ ಸೀರೆಯಲ್ಲೇ ನನ್ನ ಪತಿ ನಿನ್ನ ರಹಸ್ಯ ಅಡಗುತಾಣದ ವಿವರಗಳನ್ನೆಲ್ಲ ಕಳುಹಿಸಿದ್ದಾರೆ. ಜಮೀನ್ದಾರರ ಹೆಂಡತಿಯಾದ ರಾಣಿಯ ಕೋಪಕ್ಕೆ ಹೆದರಿ ರಾಮಲಿಂಗ ತನ್ನ ತಪ್ಪನ್ನು ಒಪ್ಪಿಕೊಂಡನು. ರಾಣಿ ತಕ್ಷಣವೇ ಗುಮಾಸ್ತ ಭದ್ರಯ್ಯನನ್ನು, ಭವನದ ದೊಡ್ಡ ಸೇವಕರ ಪಡೆಯನ್ನು ಕರೆದುಕೊಂಡು ಸ್ವತಃ ಆ ಬೆಟ್ಟದ ಗುಹೆಯ ಬಳಿಗೆ ಧಾವಿಸಿದಳು. ಸೇವಕರು ಗುಹೆಯ ಕಬ್ಬಿಣದ ಬಾಗಿಲುಗಳನ್ನು ಒಡೆದು ಒಳಗಡೆ ಪ್ರವೇಶಿಸಿದರು. ಮಾಧವವರ್ಮನ ಜೊತೆಗೆ ಗುಲಾಮರಾಗಿದ್ದ ಪ್ರಜೆಗಳನ್ನೆಲ್ಲ ಬಿಡುಗಡೆಗೊಳಿಸಿದರು. ರಾಮಲಿಂಗನನ್ನು ಹಾಗೂ ಅವನ ಅನುಚರರನ್ನು ಬಂಧಿಸಿ ಭವನದ ಕತ್ತಲೆ ಕೋಣೆಗೆ ತಳ್ಳಿ ಶಿಕ್ಷಿಸಿದರು. ಎಲ್ಲರೂ ಸುರಕ್ಷಿತವಾಗಿ ಕೋಸಲ ಭವನವನ್ನು ತಲುಪಿದರು. ವೃದ್ಧ ಜಮೀನ್ದಾರ ವಿಕ್ರಮಸಿಂಹ ತನ್ನ ಸೊಸೆಯ ಬುದ್ಧಿವಂತಿಕೆಯನ್ನು, ಮಗ ಪ್ರಾಣದೊಂದಿಗೆ ಮರಳಿ ಬಂದಿದ್ದನ್ನು ನೋಡಿ ಅತ್ಯಂತ ಹೆಮ್ಮೆಪಟ್ಟನು. ಅಮ್ಮರಾಣಿ, ಅಂದು ನೀನು ನನ್ನ ಮಗನಿಗೆ ವೃತ್ತಿವಿದ್ಯೆ ಕಲಿಯಬೇಕೆಂದು ಷರತ್ತು ಇಟ್ಟಾಗ ಅಹಂಕಾರದಿಂದ ನಾನು ನಿನ್ನನ್ನು ನಿಂದಿಸಿದೆ. ಆದರೆ ಇಂದು ನೀನು ಕಲಿಸಿದ ಆ ವಿದ್ಯೆಯೇ, ನನ್ನ ಮಗ ಕಲಿತ ಆ ನೇಯ್ಗೆಯ ಕೌಶಲ್ಯವೇ ಅವನ ಪ್ರಾಣವನ್ನು ಕಾಪಾಡಿದೆ. ಆಪತ್ತಿನಲ್ಲಿ ಆ ವಿದ್ಯೆಯೇ ಅವನಿಗೆ ಒಂದು ಆಯುಧವಾಗಿ ಮಾಹಿತಿಯನ್ನು ಕಳುಹಿಸುವಂತೆ ಮಾಡಿದೆ. ಈ ಪ್ರಪಂಚದಲ್ಲಿ ಸಂಪತ್ತು, ಅಧಿಕಾರಕ್ಕಿಂತ ನಾವು ಕಲಿತ ವಿದ್ಯೆಯೇ ಅತ್ಯಂತ ಶ್ರೇಷ್ಠವಾದುದು ಎಂದು ಇಂದು ನಮಗೆ ಅರ್ಥವಾಯಿತು ತಾಯಿ. ಹೌದು ತಂದೆಯವರೇ, ರಾಣಿ ಹೇಳಿದ ಮಾತು ಅಕ್ಷರಶಃ ನಿಜ. ರೂಪಾಯಿ ಹೋದ್ರೂ ಪರವಾಗಿಲ್ಲ,
ಆದರೆ ನಾವು ಕಲಿತ ವಿದ್ಯೆ, ಕೌಶಲ್ಯ ಎಂದಿಗೂ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಆ ವಿದ್ಯೆಯೇ ಇಂದು ನನ್ನನ್ನು, ಈ 100 ಜನ ಮುಗ್ಧ ಪ್ರಜೆಗಳನ್ನು ಕಾಪಾಡಿದೆ. ಆ ಮುತ್ಯಾಲಮ್ಮ ಜಾತ್ರೆಯಲ್ಲಿ ನಿನ್ನನ್ನು ಭೇಟಿಯಾಗಿದ್ದೇ ನನ್ನ ಜೀವನವನ್ನು ಬದಲಾಯಿಸಿತು ರಾಣಿ. ಅಂದು ಜಾತ್ರೆಯಲ್ಲಿ ನೀನು ನನ್ನ ಕೈಯಿಂದ ನೀರಿನ ಮಡಕೆಯನ್ನು ಕಸಿದುಕೊಂಡಾಗಲೇ ನನ್ನ ಪ್ರಾಣ ಉಳಿಸಿದ್ದೆ. ಇಂದು ನಿನ್ನಿಂದ 100 ಜನ ಗುಲಾಮರ ಪ್ರಾಣಗಳು ಉಳಿದಿವೆ. ಧನ್ಯವಾದಗಳು ಮಾವನವರೇ. ಮಾನವ ಜೀವನಕ್ಕೆ ವಿದ್ಯೆಯೇ ನಿಜವಾದ ಆಭರಣ, ರಕ್ಷಾ ಕವಚ. ಅಂದಿನಿಂದ ಜಮೀನ್ದಾರ ಮಾಧವವರ್ಮ ಮತ್ತು ರಾಣಿಯ ನೇತೃತ್ವದಲ್ಲಿ ಕೋಸಲ ಪ್ರಾಂತ್ಯದ ಪ್ರಜೆಗಳೆಲ್ಲ ಸುಖ ಸಂತೋಷಗಳಿಂದ ಬಾಳಿದರು. ಮಾಧವವರ್ಮ ತನ್ನ ವ್ಯಾಪ್ತಿಯಲ್ಲಿನ ಪ್ರತಿಯೊಬ್ಬರು ಯಾವುದಾದರೂ ಒಂದು ವೃತ್ತಿವಿದ್ಯೆಯನ್ನು ಅಥವಾ ಕೌಶಲ್ಯವನ್ನು ಉಚಿತವಾಗಿ ಕಲಿಯುವಂತೆ ದೊಡ್ಡ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಿದನು. ಹಣ, ಅಧಿಕಾರ, ಅಂತಸ್ತು ಎಂಬುವುಗಳು ಶಾಶ್ವತವಲ್ಲ. ಅವು ಯಾವಾಗಲಾದರೂ ನಾಶವಾಗಬಹುದು. ಆದರೆ ಮನುಷ್ಯ ಕಷ್ಟಪಟ್ಟು ಕಲಿತ ಒಂದು ವೃತ್ತಿ, ಕಲೆ ಅಥವಾ ಕೌಶಲ್ಯ ಆಪತ್ಕಾಲದಲ್ಲಿ ಪ್ರಾಣವನ್ನು ಸಹ ಕಾಪಾಡುತ್ತದೆ. ವಿದ್ಯೆಯೇ ನಿಜವಾದ ಸಂಪತ್ತು.